ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕ್ರೀಡಾಂಗಣಕ್ಕೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹೆಸರಿಟ್ಟಿರುವುದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಸ್ಟೇಡಿಯಂಗೆ ಶಾಸಕರ ಹೆಸರು ಇಡಬಾರದು ಅಂತ ಆಗ್ರಹಿಸಿ ಕ್ರೀಡಾಂಗಣದ ಬಳಿ ಬಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ರೊಚ್ಚಿಗೆದ್ದ ಕಾರ್ಯಕರ್ತರು ಕ್ರೀಡಾಂಗಣದ ನಾಮಫಲಕದ ಮೇಲೆ ಕಲ್ಲು ತೂರಾಟ ನಡೆಸಿ ಧ್ವಂಸಗೊಳಿಸಿದ್ದಾರೆ. 80 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಿಚಿತ್ರ ಅಂದ್ರೆ ಈ ಹಿಂದೆ ಚನ್ನಗಿರಿ ಶಾಸಕರಾಗಿದ್ದ ವಡ್ನಾಳ್ ರಾಜಣ್ಣ, ಮಹಿಮಾ ಪಟೇಲ್, ಮಾಜಿ ಸಿಎಂ ದಿವಂಗತ ಜೆಎಚ್ ಪಟೇಲರು ತಮ್ಮ ಹೆಸರುಗಳನ್ನು ವಿವಿಧ ಸಂಕೀರ್ಣಗಳಿಗೆ ಇಟ್ಟುಕೊಂಡಿದ್ದ ಉದಾಹರಣೆಗಳಿವೆ. ಆದರೆ ಈಗ ವಡ್ನಾಳ್ ರಾಜಣ್ಣರೇ ಕ್ರೀಡಾಂಗಣಕ್ಕೆ ಶಾಸಕರ ಹೆಸರಿಡಲು ವಿರೋಧಿಸುತ್ತಿದ್ದಾರೆ. ಇವತ್ತೇನು ಪಟ್ಟಣ ಪಂಚಾಯಿತಿಯವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ಅದು ಸರಿಯಾದಂಥ ತೀರ್ಮಾನ ಅಲ್ಲ. ಆ ತೀರ್ಮಾನವನ್ನು ಬದಲಾವಣೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಸಹ ಮಧ್ಯ ಪ್ರವೇಶ ಮಾಡಿ ಆ ತೀರ್ಮಾನವನ್ನು ತಿದ್ದುಪಡಿ ಮಾಡಿ ವೀರಮಾತೆ ಚೆನ್ನಮ್ಮಾಜಿಯವರ ಹೆಸರನ್ನು ಇಡಬೇಕು. ಇಲ್ಲದೆ ಹೋದರೆ ನಮ್ಮ ಹೋರಾಟ ನಿಲ್ಲದಿಲ್ಲ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರಿಂದ. ರಾಜಪ್ಪ, ಯಾಕೆ ಇದಕ್ಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗಿದೆ? ಪರಿಸ್ಥಿತಿ ಹೇಗಿದೆ ಈಗ? ಶ್ವೇತಾ, ಈ ಒಂದು ಪ್ರಕರಣ ಏನಿದೆ, ಇವತ್ತು ಕಲ್ಲು ತೂರಾಟ ಪ್ರಕರಣ ಏನಿದೆ, ಇದು ಕೇಂದ್ರ ಸರ್ಕಾರದ ಕ್ರೀಡಾ ಇಲಾಖೆಯಿಂದ ಅನುದಾನವನ್ನು ಪಡೆದು ಇಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕ್ರೀಡಾಂಗಣಕ್ಕೆ ವೀರ ಚೆನ್ನಮ್ಮಾಜಿ ಅವರ ಹೆಸರನ್ನು ಇಡಬೇಕು ಅಂತ ಕಾಂಗ್ರೆಸ್ ಮಾಜಿ ಶಾಸಕರು ಮತ್ತು ಕಾರ್ಯಕರ್ತರ ಒಂದು ಒತ್ತಾಯ ಆಗಿತ್ತು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಅಲ್ಲಿರುವಂತಹ ಪಟ್ಟಣ ಪಂಚಾಯತಿ ಬಿಜೆಪಿ ಆಡಳಿತರುವಂತಹ ಪಟ್ಟಣ ಪಂಚಾಯತಿ ಇರುವಂತಹ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿಕೊಂಡು ಒಂದು ನಿರ್ಣಯನ ಪಾಸ್ ಮಾಡಿ ಏನು ಆ ಕ್ಷೇತ್ರವನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಿರುವಂತಹ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಕಳೆದ 28/8/2011 ಈ ಒಂದು ಇವರ ಹೆಸರಿಗೆ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಹೆಸರನ್ನ ಒಂದು ಕ್ರೀಡಾಂಗಣಕ್ಕೆ ಇಟ್ಟು ನಾಮಫಲಕವನ್ನು ಅನಾವರಣ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ತುತ್ತಾಗಿದೆ. ಆದ್ರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಮತ್ತು ಮಾಡಾಳ್ ವಿರೂಪಾಕ್ಷ ಅವರು ಹೇಳೋ ಪ್ರಕಾರ ಈ ಒಂದು ನಿರ್ಧಾರವನ್ನ ನಾನು ವೈಯಕ್ತಿಕವಾಗಿ ತೆಗೆದುಕೊಂಡಿಲ್ಲ, ಈ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಅಲ್ಲಿ ಸ್ಥಳೀಯ ಸದಸ್ಯರುಗಳು ತೆಗೆದುಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಕಾರ ಇಲ್ಲ, ಶಾಸಕರೇ ತಮ್ಮ ಒಂದು ಅಭಿವೃದ್ಧಿ ಕೆಲಸಗಳನ್ನ ಅವರು ಅಸ್ತಿತ್ವದಲ್ಲಿ ಇರಲಿ ಅಂತ ಕಾರಣಕ್ಕೋಸ್ಕರ ತಮ್ಮ ಹೆಸರನ್ನ ಇಟ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ಅನ್ನೋದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ಪ್ರತಿಭಟನೆಯನ್ನು ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.